ಸಾಮಾನ್ಯವಾಗಿ ಶರೀರ ವೀರಭದ್ರಾಸನ ಪ್ರಕಾರ ನಲ್ಲಿ ಮುಂದೆ ಹೋಗದೇ ಇರುವ ಹಾಗೆ ತಡೆಬೇಕು. ದಂಡ ಏನ್ ಮಾಡುತ್ತೆ, ನಮ್ಮನ್ನ ಒಂದು ಟ್ರ್ಯಾಕ್ ಅಲ್ಲಿ ಕರೆಕ್ಟಾಗಿ ಸ್ಥಿತಿ ಚೆನ್ನಾಗಾಗುವಾಗ ಮಾಡುತ್ತೆ. ದಂಡವನ್ನ ಹಿಂದುಗಡೆ ಇಟ್ಕೊಳ್ಬೇಕು. ಹಿಂದುಗಡೆ ಅಂದ್ರೆ ಹೀಗೆ ಬೆನ್ನು ಮೊಳೆಯ ಮಧ್ಯ ಭಾಗ ಹೀಗೆ ಇಟ್ಕೊಳ್ಬೇಕು. ಅದಕ್ಕೆ ಮೇರುದಂಡ ಅಂತ ಕರೀತಾರೆ. ಬೆನ್ನು ಮೂಳೆಗೆ ಮೇರುದಂಡಕ್ಕೆ ನಮ್ಮ ಕೈಯಲ್ಲಿರುವಂತಹ ದಂಡವನ್ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಎರಡು ಕೈ ಸ್ವಲ್ಪ ಹಿಂದೆ, ಪಾದ ಆ ಕಡೆ ತಿರ್ಸ್ಕೋಬೇಕು. ಈಗೇನ್ ಮಾಡಬೇಕು ಅಂದ್ರೆ ದಂಡ ಬಿಟ್ಟು ಹೊರಗಡೆ ಹೋಗಂಗಿಲ್ಲ. ದಂಡ ಅಲೆ ಇರಬೇಕು. ನಾವು ನಿಧಾನ ಕೆಳಗಡೆ ಹೋಗ್ಬೇಕು. ಕೈ ಎರಡು ಹಿಂದಕ್ಕೆ ತಡ್ತಾ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕು. 90 ಡಿಗ್ರಿ ಟ್ರಯಾಂಗಲ್. ತಲೆ ದಂಡಕ್ಕೆ ಟಚ್ ಆಗ್ಬೇಕು. ಸ್ವಲ್ಪ ಹೊರಗಡೆ ಹೋಯ್ತು ಅಂದ್ರೆ ದಂಡ ಬಿಟ್ಟು ಹೊರಗಡೆ ಹೋಯ್ತು ಅಂದ್ರೆ ಸ್ಥಿತಿ ಕೆಟ್ಟ ಹೋಯ್ತು. ಅದಕ್ಕೋಸ್ಕರ ದಂಡದ ಜೊತೆಗೆ ಇರಬೇಕು, ಹಿಗ್ಗಿಸ್ಬೇಕು. ಎರಡು ಮೊಣಕೈ ಹಿಂದಕ್ಕೆ ತಳ್ತಾ ಇರಬೇಕು. ಎದೆಯ ಭಾಗವನ್ನು ಹಿಗ್ಗಿಸ್ಬೇಕು. 90 ಡಿಗ್ರಿ ಟ್ರಯಾಂಗಲ್ಗೆ ಹೋಗಿ ತಿರ್ಸ್ಬೇಕು. ಇದು ದಂಡದ ಸಹಾಯದಿಂದ ವೀರಭದ್ರಾಸನ ಪ್ರಕಾರ. ಹಾಗೆ ವಾಪಸ್ ಬಂದು ಇನ್ನೊಂದು ಕಡೆ ಮಾಡಬೇಕು. ದಂಡ ಮತ್ತೆ ಹಿಡ್ಕೊಳ್ಬೇಕು. ಪ್ರಾರಂಭದಲ್ಲಿ ಮೇಲೆ ಹಿಡ್ಕೊಳ್ಬೇಕು ಕೈ. ಇಲ್ಲಿಂದ ನಿಧಾನ ನೋಡಿ ಕೆಳಗಡೆ ಹೋಗ್ತಾ ಹೋಗ್ಬೇಕು. ಸೀದಾ ಹಿಮ್ಮಡ ಹೊರಗಡೆ ತಳ್ಳಬೇಕು, ಕೆಳಗಡೆ ಹೋಗ್ಬೇಕು. 90 ಡಿಗ್ರಿ ಟ್ರಯಾಂಗಲ್ ವರೆಗೆ ಹೋಗ್ಬೇಕು. ಭುಜ ಹಿಂದೆ ತಳ್ತಾ ಇರಬೇಕು. ಬೆನ್ನು ಮುಳೆಗೆ ದಂಡ ಸರಿಯಾಗಿ ಹೋಗಬೇಕು. ಹಾಗೆ ಮೇಲೆ ಬರಬೇಕು. ಪಾದ ಮುಂದಕ್ಕೆ, ಕಾಲಿನ ಅಂತರ ಕಮ್ಮಿ ಮಾಡ್ತಾ ದಂಡವನ್ನ ಕೈಯಲ್ಲಿಟ್ಕೊಂಡು